ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾರ್ಕೆಟಲ್ಲಿ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ, ಓಕೆನಾ. ಸೊ ಕ್ಲಿಯರಾಗಿ ಹೇಳಿದ್ದೆ, ಇಲ್ಲೊಂದು ಲೈನು, ಓಕೆ, ಕೆಳಗಡೆ ಒಂದು ಲೈನು, ಇಲ್ಲೊಂದು ಲೈನು. ಇದು 900 ಲೆವೆಲು, ಇದು 800 ಲೆವೆಲು, ಇದು 200 ಲೆವೆಲು, ಇದು 300 ಲೆವೆಲು ಅಂತ, ಓಕೆನಾ. ಏನು ಇಂಪಾರ್ಟೆಂಟ್ ಇರಲಿಲ್ಲ, ಜಸ್ಟ್ ಒಂದು ಫಿಗರ್ ಔಟ್, ಓಕೆನಾ. ನಾನು ನೋಡೋ ರೀತಿ ಹೆಂಗಿರುತ್ತೆ ಅಂಥೇಳಿ ಇದನ್ನು, ಓಕೆನಾ. ಇದರಲ್ಲಿ ಬಂದರೆ ನೋ ಟ್ರೇಡಿಂಗ್ ಝೋನು, ಇದರಲ್ಲಿ ಬಂದರೆ ನೋ ಟ್ರೇಡಿಂಗ್ ಝೋನು, ಅದಕ್ಕೆ ಎರಡು ಲೈನಲ್ಲಿ ಹಾಕಿದ್ದೆ. ನಡು ಮಧ್ಯೆ ಓಡಾಡುತ್ತೆ ಮಾರ್ಕೆಟು ಅಂತ ಹೇಳಿದ್ದೆ ಈ ರೀತಿ. ಬಟ್ ನಾವು ಹೇಳ್ದಂಗೆ ಆಗಂಗಿಲ್ಲ, ಮೇಲೆ ಕೆಳಗೆ, ಓಕೆನಾ. ಆಲ್ಮೋಸ್ಟ್ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಟಚ್ ಆಗಿಲ್ಲ, ಮತ್ತು ಕೆಳಗೆ ಬಂದು ಕೆಳಗಡೆ ಟಚ್ ಆಗಿಲ್ಲ, ಆಮೇಲೆ ನೋಡಿ ಇಲ್ಲಿ ಫುಲ್ ಕೆಳಗಡೆ ಟಚ್ ಆಗಿಲ್ಲ. ಎಲ್ಲಿಂದ ಓಪನ್ ಆಗಿದ್ದೀನೋ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ, ಓಕೆನಾ. ಸೊ ಇನ್ನೊಂದು 950 ಲೆವೆಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ, ಓಕೆನಾ. 950 ಲೆವೆಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ. 950 ಮೇಲ್ಗಡೆ, ಓಕೆ. 930ಇಂದ ಎಂಟ್ರಿ ತೊಗೊಂಡ್ರು ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 030, ಆಮೇಲೆ 070 ಅಂತ ಹೇಳಿದ್ದೆ. ನೀವು ನೋಡ್ಬೋದು. ಮತ್ತು 150ಇಂದ ರಿಜೆಕ್ಷನ್ ತೊಗೊಂಡಿದ್ದೆ, ಓಕೆನಾ. 150ನೇ ಇರ್ಬೋದು, ಒಂದು ನಿಮಿಷ. ಓಕೆ, ಹೈ ಬಂದುಬಿಟ್ಟು 134 ಇದೆ, ಓಕೆ. 134 ಇದೆ ಹೈ ಬಂದುಬಿಟ್ಟು, ಇಲ್ಲಿದೆ ನೋಡಿ ಹೈ, ಓಕೆ. 134 ಇದೆ ಇದ್ರದ್ದು, 150 ಅಲ್ಲ, ಓಕೆನಾ. ಸೊ ನಾನಿಲ್ಲಿ ಫುಲ್ ಎಕ್ಸಿಟ್ ಮಾಡ್ತೀನಿ. ಇಲ್ಲಿ ಬಂದಾಗ ನಾನು 90% ಕ್ವಾಂಟಿಟಿ ಸೈಜ್, ಅಂದರೆ 10 ತೊಗೊಂಡಿದ್ರೆ 7 ಕ್ವಾಂಟಿಟಿ ಎಕ್ಸಿಟ್ ಮಾಡ್ತೀನಿ. ಇಲ್ಲಿ 3 ಕ್ವಾಂಟಿಟಿ ಏನು ಇಟ್ಕೊಂಡಿರ್ತೀನೋ 3 ಕ್ವಾಂಟಿಟಿನ ಕಂಪ್ಲೀಟ್ ಮಾಡಿ ಎಕ್ಸಿಟ್ ಮಾಡಿ ಇಲ್ಲಿಂದ ಬುಕ್ ಮಾಡಿಕೊಂಡು ಹೊರಗಡೆ ಬರ್ತೀನಿ ಆಚೆ ಅಂತ. ಸೊ ಈ ರೀತಿ ಪ್ಲ್ಯಾನ್ ಕ್ಲಿಯರಾಗಿ ಹೇಳಿದ್ದೆ. ಇನ್ನೊಂದೇನು ಅದೇ ಹೇಳಿದ್ನಲ್ಲ, ಪ್ರೈಸ್ ಆ್ಯಕ್ಷನ್ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಆಗಿದ್ದರೆ ಇಲ್ಲಿ ಚೆನ್ನಾಗಿರ್ತಿತ್ತು. ಬಟ್ ನಾನು ಕಾಲ್ ಸೈಡನ್ನು ಈ ರೀತಿ ಬಂದಿದ್ದರೆ ಚೆನ್ನಾಗೇ ಮೂವ್ ಬರ್ತಿತ್ತು. ಡೈರೆಕ್ಟ್ ಇಲ್ಲೇ ಓಪನ್ ಆಗಿಬಿಟ್ರೆ ಅದು ಇದೇ ರೀತಿ ಆಗುತ್ತೆ. ಅದಕ್ಕೆ ನಾನು ನಿಮ್ಗೇನು ಮಾಡಿದ್ದೆ, ಮೇಲೆ ಕೆಳಗೆ 2 ಲೈನು, ಮಧ್ಯದಲ್ಲಿ ಬಾಕ್ಸ್ ಇದೆಯಲ್ಲ ಅದನ್ನು ಏನೋ ರೆಸ್ಪೆಕ್ಟ್ ಕೊಡುತ್ತೆ ಮಾರ್ಕೆಟು ಅಂತ. ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇತ್ತು, ಓಕೆನಾ. ಸೊ ನಾನು 77,000 70K 1000 ಮತ್ತು 77K ಕಾಲು ಮತ್ತು ಪುಟ್ಟು, ಓಕೆ. ಎರಡೂ ನಾನು ಏನು ಮಾಡಿದ್ದೆ, 100 ರುಪೀಸನ್ನು ಬೈ ಮಾಡಿದ್ದೆ, ಓಕೆನಾ. ನಾನು ಆ್ಯಕ್ಚುಲಿ ಮಾಡೋಂಗಿಲ್ಲ ಇದು ಇಂಡೆಕ್ಸ್ನ, ಓಕೆ. ಬೈ ಮಾಡಿದ್ದೆ ಒಂದೊಂದೇ ಲಾಟ್, 1+1 ಅಷ್ಟೇ, ಸಿಂಪಲ್ಲಾಗಿ. ಈ ಕಡೆ ಒಂದು 3000, ಈ ಕಡೆ ಒಂದು 3000. ಇದು ಎಷ್ಟು ಮಾಡಿದ್ದೆ ಅಂತಂತಂದರೆ 380, ಓಕೆನಾ. 380 ಅದು ಟಾರ್ಗೆಟ್ ಬಂದಿದೆ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. 400 ಅದೇನೋ 430 ಏನೋ ಟಾರ್ಗೆಟ್ ಬಂದಿದೆ, ಓಕೆ. ನಾನು 380, ಬಟ್ ನಾನು 380 ಅಂತಂತಂದರೆ ನಾನು ಇಲ್ಲಿಂದ 150ಗೆ ಬೈ ಮಾಡಿದ್ದೆ, ಇದನ್ನು 150ಗೆ ಬೈ ಮಾಡಿದ್ದೆ. ಇವೆರಡು ಹೀರೋನೇ ಟ್ರೇಡು. ಯಾಕಂದರೆ ಬಾಕ್ಸಲ್ಲಿ ಇದ್ದಾಗ ನನಗೆ ರೇಂಜ್ ಬೌಂಡಿಗೆ ಗೊತ್ತಾದಾಗ ನಾನು ಇದೇ ರೀತಿ ಮಾಡ್ತೀನಿ, ಓಕೆನಾ. ಯಾವುದೋ ಒಂದು ಮಧ್ಯದಲ್ಲಿ ತೊಗೊಂಡು ಅದನ್ನು ಟ್ರೇಡ್ ಮಾಡ್ಕೋತೀನಿ. ಸೊ ಇಲ್ಲಿ 150 ಬೈ ಮಾಡಿದಾಗ ಇವೆರಡನ್ನ ನಾನೇನು ಮಾಡ್ತೀನಿ, ಡಬಲ್ ಅಮೌಂಟಲ್ಲಿ, ಅಂದರೆ 3K + 3K ಆದಾಗ ನಾನು ಬುಕ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಟ್ ಇದು ನಾನು ಟಾರ್ಗೆಟ್ ಮಾಡ್ಕೊಂಡಿರೋದು ಅಷ್ಟೇ, ಓಕೆನಾ. ನೀವು ನೋಡ್ಬೋದು, ಎರಡು ಏನು ಮಾಡಿದೆ, ಒಂದು 430ನೋ ಇನ್ನೊಂದೇನೋ 315 ಟಾರ್ಗೆಟ್ ಕೊಟ್ಟಿದೆ. ಇದು ಮಾತ್ರ ಶೋರ್ ಆಗಿತ್ತು. ಇದು ಟ್ರೇಡ್ ಏನು ಅಂತಂತಂದರೆ 250ವರೆಗೂ ಬಂದು ನಿಂತ್ಕೊಂಡಿದೆ. ಆಲ್ಮೋಸ್ಟ್ ನೀವು ಬಿಟ್ಟಿದ್ರು ಇದು 003 ಅಂತ. ಇದು ಮಾತ್ರ 0 ಆಗಿದೆ. ಬಟ್ ನಾನು ಟಾರ್ಗೆಟ್ ಬುಕ್ ಮಾಡಿದ ತಕ್ಷಣ ಇದನ್ನು ಎಕ್ಸಿಟ್ ಮಾಡಿದ್ದೆ. ಇದು ಏನು ಮಾಡಿದೆ, ನಾನು ಇದನ್ನು ಕಂಟಿನ್ಯೂ ತೊಗೊಂಡೋಗಿದ್ದೆ. ಇದು 0, ಯಾಕಂದರೆ 0 ಟ್ರೇಡ್ ಅಲ್ಲ, ಹೋದರೆ ಹೋಯ್ತು ಬಂದರೆ ಬಂತು ಅಂತ. ಸೊ ಇದು ಬಂದುಬಿಟ್ಟು 250ಗೆ ನಿಂತ್ಕೊಂಡಿದೆ. ಯಾಕಂದರೆ ಇದರ ಬೆಳಗ್ಗೆ ಮಾರ್ನಿಂಗಲ್ಲಿ ಇದರಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದೆ ನಾನು. ಬಂದಿರೋ ಪ್ರಾಫಿಟ್ ಹೋಗ್ತಿತ್ತು ಅಷ್ಟೇ, ಮತ್ತೇನೂ ಆಗ್ತಿರಲಿಲ್ಲ, ಓಕೆ. ನಂದು ಟ್ರೇಡ್ ಸೈಡಿಗೆ ಇಟ್ಬಿಡಿ. ನಿಮ್ಮದು ಟ್ರೇಡ್ ಹೇಗಾಗಿದೆ ಅಂತ ನೀವು ದುಡ್ಡು ಉಳಿಸ್ಕೊಂಡಿದ್ರೆ ನಿಮ್ಮದು ಒಳ್ಳೆ ಗುಣ ಅನ್ಕೋತೀನಿ. ಟ್ರೇಡಿಂಗಲ್ಲಿ ಸುಧಾರಣೆ ಬಂದಿದೆ ಅನ್ಕೋತೀನಿ. ಇಲ್ಲ ನಾನು ಇನ್ನೂ ಮಾರ್ಕೆಟಿಗೆ ದುಡ್ಡು ಕೊಡ್ತಾಯಿದ್ದೀನಿ ಅಂತಂತಂದರೆ ಅದು ನೀವು ಆದಷ್ಟು ಬೇಗ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು, ಓಕೆನಾ. ಮತ್ತು ಇದು ರೇಂಜಲ್ಲೇ ಬಂದಿದೆ, ಓಕೆ. ಇದು ಮೇಲ್ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮತ್ತು ಕೆಳಗಡೆ ಬಂದಿದೆ. ಇದು ಅಕಸ್ಮಾತ್ ಏನೋ ನ್ಯೂಸ್ ಇರಲಿಲ್ಲ ಅಂದರೆ ಈ ರೀತಿ ಮೇಲ್ ಬುಲ್ಲಿಶ್ ಹೋಗ್ತಿರ್ತೈತೇನೋ ಗೊತ್ತಿರಲಿಲ್ಲ, ಓಕೆನಾ. ಇಲ್ಲಿಂದ ಈ ಬಾಕ್ಸಿಂದ, ಓಕೆ, 200 ಬಾಕ್ಸಿಂದ ಆಲ್ಮೋಸ್ಟ್ 500 ಹತ್ರ ಇತ್ತು, 300 ಅಪ್ ಹೋಗಿತ್ತು, ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮತ್ತು ಬಾಕ್ಸಲ್ಲಿ ಬಂದಿದೆ, ಓಕೆನಾ. ಸೊ ಈಗ ನೋಡಬೇಕಾಗಿದೆ 900 ಲೆವೆಲು, 800 ಲೆವೆಲು, ಎರಡು ಕಡೆ ಪುಟ್ ಕಡೆ, ಓಕೆ. ಪುಟ್ ಕಡೆ 2 ಲೆವೆಲ್ ಇಂಪಾರ್ಟೆಂಟ್ ಆಗಿದೆ. ಇವೆರಡು ಲೆವೆಲ್ ಬ್ರೇಕ್ ಆಗಿ, ಓಕೆ, 770 ಬ್ರೇಕ್ ಆಗೋವರೆಗೂ ನಾನು ಪುಟ್ ಸೈಡ್ನ ಎಂಟ್ರಿ ತೊಗೊಳಂಗಿಲ್ಲ. ಅಕಸ್ಮಾತ್ ಇದು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, 690 670 ಟಾರ್ಗೆಟ್, ಓಕೆ. 690 670 ಟಾರ್ಗೆಟ್. ಸೊ ಇಲ್ಲಿಂದ 900ಇಂದ ಮೇಲೆ ಹೋಗಬೇಕಾದ್ರೂ ಮತ್ತೆ ಇಲ್ಲೊಂದು ಬಾಕ್ಸ್ ಇದೆ 200 ಹತ್ರ. ಸೊ ಅದಕ್ಕೆ ಲೋ ಟ್ರೇಡಿಂಗ್ ಝೋನೇ ಅಂತ ಹೇಳ್ಬೋದು. ಬಟ್ ಸುಮ್ಮನೆ ಕುತ್ಕೊಳಕ್ಕಂತೂ ಆಗಲ್ಲ. ಅದಕ್ಕೆ
ಸಿಂಪಲಾಗಿ ಏನು ಮಾಡೋಣ, ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ. ಇದು 200 ಲೈನ್ ಬಂದಿರುತ್ತೆ, ಇದು 800 ಲೈನ್ ಬಂದಿರುತ್ತೆ. ಇಲ್ಲಿ ಬಂತ ಮತ್ತೇನು ಮಾಡಿ ಕಾಲ್ ಆಪ್ಷನ್ ತೊಗೊಳ್ಳಿ. ಇಲ್ಲಿಂದ ಎಷ್ಟು ಅಂತಂತಂದರೆ 770ಗೆ ಎಸ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಬೈ ಮಾಡಿ. ಅಕಸ್ಮಾತ್ 770 ಏನಾದರೂ ಬ್ರೇಕ್ ಆದರೆ ಫರ್ದರ್ ನಾನು ಏನು ಮಾಡ್ತೀನಿ, ಪುಟ್ ಸೈಡ್ ಹೋಗ್ತೀನಿ. ಓಕೆ. ಸೊ ಇಲ್ಲಿಂದ ಏನಾದರೂ ರಿವರ್ಸ್ ಬಂತು ಅಂದ್ಕೊಳ್ಳಿ, 900 ಇದೆ, 900 ಬ್ರೇಕ್ ಆಗೋವರೆಗೂ ನಾನು ಕುತ್ಕೋತೀನಿ. ಅಂದರೆ ಇಲ್ಲಿನೂ ಎಂಟ್ರಿ ತೊಗೋಬೋದು, ಇಲ್ಲ ಅಂತಿಲ್ಲ. 900 ಇಲ್ಲಿನೂ ಬೇಕಾದರೆ ನೀವು ಸೇಫ್ ಎಂಟ್ರಿ ಬೇಕಾದ್ರೂ ತೊಗೋಬೋದು, ಸೇಫ್ ಎಂಟ್ರಿದವರು ಅಷ್ಟೇ. ಇಲ್ಲಿನೂ ಸೇಫ್ ಎಂಟ್ರಿ ಬೇಕಾದರೆ ತೊಗೋಬೋದು, ಇಲ್ಲ ಅಂತಿಲ್ಲ. ಇಲ್ಲಿ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, ಒಂದು 50% ಕ್ವಾಂಟಿಟಿನ ತೆಗಿತೀನಿ. ಫರ್ದರ್ ಇದನ್ನೇನು ಮಾಡ್ತೀನಿ, ಇನ್ನೊಂದು 30% ತೊಗೊಂಡು ಹೋಗಿ ಇದು ಮಾಡ್ತೀನಿ. ಇಲ್ಲ ಅಂತಂದರೆ ರಿವರ್ಸಲ್ಲಿ ಏನು ಮಾಡ್ತೀನಿ, ಒಂದು 25% ಎಸ್ ಅಲ್ಲ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಕಾಲ್ ಸೈಡ್ ಬೀಳೋ ಮಾರ್ಕೆಟಲ್ಲಿ ಕಾಲ್ ಸೈಡ್ ಯೋಚನೆ ಮಾಡೋದು ನನಗೆ ಇಷ್ಟ ಇಲ್ಲ. ಓಕೆನಾ. ಸೊ ಸಿಂಪಲಾಗಿ ಇಷ್ಟೇ ಇಟ್ಬಿಡೋಣ. ಮಾರ್ಕೆಟ್ ಏನು ಮತ್ತು ಬೇರೆ ಚೇಂಜಸ್ ಏನೂ ಬೇಡ. ಸಿಂಪಲಾಗಿ ಈ ಲೈನು ನೆಕ್ಸ್ಟ್ ಒಂದು 900 ಲೆವೆಲ್, ಇಲ್ಲಿಂದ 900 ಲೆವೆಲ್ ಹಾಕ್ಕೊಳ್ಳಿ. ಇಲ್ಲಿಂದ ಏನಾದರೂ ಬಂದರೆ ಕಾಲ್ ಆಪ್ಷನ್. ಓಕೆನಾ. ಇಲ್ಲಿಗೆ ನಂದು 100ಗೆ ಎಕ್ಸಿಟ್ ಅಂತ ಹೇಳಿದ್ದೀನಿ ನಾನು ಆಲ್ಮೋಸ್ಟು. ಯಾಕಂದರೆ ಇಲ್ಲೊಂದು 24K ಮತ್ತೆ ಹೆಡಾಕಿದೆ. ಓಕೆ. ಇದು 24K ಬ್ರೇಕ್ ಆಗೋವರೆಗೂ ತುಂಬ ಹೆಡಾಕಿದೆ. ಯಾವಾಗಲೂ 24K ಮೇಲೆ ಹೋಗಬೇಕು ಅಂತಂತಂದರೆ ಅಟ್ಲೀಸ್ಟ್ ಒಂದು 100 ಪಾಯಿಂಟ್ ಬ್ರೇಕ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 100ಇಂದನೇ ರಿಜೆಕ್ಷನ್ ಆಗಿದೆ. 100 ಏನಾದರೂ ಬ್ರೇಕ್ ಮಾಡಿದ್ರೆ ಅವಾಗ ಬೇಕಾದ್ರೆ ನಮಗೆ ಒಂದು ಒಳ್ಳೆ ಬುಲ್ಲಿಶ್ ಟ್ರೆಂಡ್ ಸಿಗುತ್ತೆ. ಕೆಳಗಡೆ ಕೂಡ ಹಾಗೆ. ಓಕೆ. 23,900 ಬ್ರೇಕ್ ಆದ್ರೇ ನಮಗೆ ಮತ್ತೆ ಒಂದು ಫರ್ದರ್ ಒಳ್ಳೆ ಟ್ರೇಡ್ ಪುಟ್ಟಲ್ಲಿ ಸಿಗುತ್ತೆ, ಮತ್ತು ಮೇಲ್ಗಡೆ ಬೇಕಾದರೆ ಕಾಲ್ ಸೈಡ್ದಲ್ಲಿ ಸಿಗುತ್ತೆ. ಸೊ ಈ ರೀತಿ ಯಾವಾಗಲೂ ಸೈಕಲಾಜಿಕಲ್ ನಂಬರ್ ಹತ್ರ ಬಂದಾಗ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಒಂದು 50 ಹೋಗ್ಬೋದು, ಇಲ್ಲ ಅಂತಿಲ್ಲ. 50 ಪಾಯಿಂಟ್ ಬ್ರೇಕ್ ಆದ್ರೂ ಹೋಗ್ಬೋದು. ಬಟ್ ಇದೇ ರೀತಿ ಫೇಲರ್ ಇರುತ್ತೆ. ಬಟ್ ಎಲ್ಲಿಂದ ಬರ್ತಾಯಿದೆ ಮಾರ್ಕೆಟ್ ಅದನ್ನು ನೋಡ್ಕೋಬೇಕು. ಮೇಲಿಂದ ಕೆಳಗೆ ಬರ್ತಾಯಿದೆ ಅಂತಂತಂದರೆ ಮೇಲ್ಗಡೆ ಒಂಚೂರು 100 ಪಾಯಿಂಟಿಗೆ ಕಾಯಬೇಕು. ಓಕೆ. ಅದೇ ಇಲ್ಲಿ ಕೆಳಗಿಂದ ಇಲ್ಲಿಂದ ಬರ್ತಾಯಿದೆ ಅಂತಂತಂದರೆ ಅಟ್ಲೀಸ್ಟ್ ಒಂದು 50 ಪಾಯಿಂಟ್ 100 ಪಾಯಿಂಟ್ ಆಗೋವರೆಗೂ ಸ್ವಲ್ಪ ಕುತ್ಕೋಬೇಕು. ಅಂದರೆ ಪಾಯಿಂಟ್ ಹೋಗೋವರೆಗೂ ಸುಮ್ಮನೆ ಕುತ್ಕೋಬೇಕು. ಓಕೆನಾ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಲೆವೆಲ್ಸ್ ಕೊಟ್ಟಿದ್ದೀನಿ. ಬಟ್ ಕೈಯಲ್ಲಿ ಹಿಡ್ತಾ ಇರಲಿ. ಓಕೆ. ಕ್ಯಾಪಿಟಲ್ ಮಾತ್ರ ಕೈಯಲ್ಲಿ ಇಟ್ಕೊಂಡಿರಿ. ಕ್ಯಾಪಿಟಲ್ ಇವತ್ತೇನಾದರೂ ನೀವು ಕಳ್ಕೊಂಡ್ರೆ ಮತ್ತು ನಾಳೆಯಿಂದ ನಿಮಗೇನು ಟ್ರೇಡ್ ಮಾಡೋಕ್ಕಾಗಲ್ಲ. ನಾಳೆ ಅಂತಲ್ಲ, ಇವತ್ತಿಲ್ಲ, ನಾಳೆ, ನಾಡ್ದು, ಇಲ್ಲ 1 ತಿಂಗಳು, 6 ತಿಂಗಳು, 1 ವರ್ಷನೋ ಎಲ್ಲ ಕ್ಯಾಪಿಟಲ್ ಖಾಲಿ ಆದಮೇಲೆ ಮಾರ್ಕೆಟು ನೋಡಿ ಇದೇ ರೀತಿ ಫಾಲ್ ಆಗ್ತಾ ಇರುತ್ತೆ, ಇದೇ ರೀತಿ ಅಪ್ ಆಗ್ತಾ ಇರುತ್ತೆ. ಆವಾಗ ನಿಮ್ಮ ಹತ್ರ ಝೀರೋ ಅಮೌಂಟ್ ಇರುತ್ತೆ. ಕಾಲಲ್ಲೂ ಝೀರೋ ಅಮೌಂಟ್ ಇರುತ್ತೆ, ಪುಟ್ಟಲ್ಲೂ ಅಮೌಂಟ್ ಇರೋದೇ ಇಲ್ಲ. ನೀವೆಲ್ಲ ಅಂತ ಹಾಕ್ತೀರ. ನಿಮ್ಮ ಕಡೆ ಝೀರೋ ಅಂತ ಇದ್ದಾಗ ನೀವು ಈ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆ ಅಯ್ಯೋ ನಾನು ಇಲ್ಲಿ ಕೂತ್ಕೊಂಡಿದ್ರೆ ಇಷ್ಟು ಲಾಭ ಆಗ್ತೈತೆ, ಇಲ್ಲಿ ಕೂತ್ಕೊಂಡು ಇಲ್ಲಿ ಇಷ್ಟೇ ಅನಲೈಸಿಸ್ ಮಾಡಬೇಕಾಗುತ್ತೆ. ಬಟ್ ಓವರಾಲ್ ನಿಮ್ಮ ಲೈಫನ್ನು ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಡ್ತೀರ ನೀವೇ. ಸೊ ಅದಕ್ಕೆ ಕ್ಯಾಪಿಟಲನ್ನು ನೀವು ಎಷ್ಟು ಸೇವ್ ಮಾಡಿಟ್ಕೊಂಡಿರ್ತೀರೋ ನಿಮಗೆ ಅಷ್ಟೇ ಒಳ್ಳೆಯದು. ಓಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.